ನಮಸ್ಕಾರ ಸ್ನೇಹಿತರೆ, ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲಿಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದ ರಾಜ್ಯದ ಮಹಿಳೆಯರಿಗೆ ಸರ್ಕಾರದಿಂದ ಒಂದು ದೊಡ್ಡ ಶುಭ ಸುದ್ದಿ ಸಿಕ್ಕಿದೆ. ಕಳೆದ 15 ದಿನಗಳಿಂದ ತಿಳಿಸುತ್ತಿದ್ದಂತೆಯೇ ಮಾರ್ಚ್ ತಿಂಗಳು ಮುಗಿಯುವುದರೊಳಗೆ 28ನೇ ಕಂತಿನ ಹಣ ಜಮೆಯಾಗಲಿದೆ ಎಂದು ಹೇಳಿದ್ದೆವು. ಅದರಂತೆ ಈಗ ಪ್ರಕ್ರಿಯೆ ಆರಂಭವಾಗಿದೆ. ಹಣ ಬಿಡುಗಡೆಗೆ ಪ್ರಮುಖ ಕಾರಣಗಳು ಕೂಡ ಇದೆ. ಆರ್ಥಿಕ ವರ್ಷದ ಅಂತ್ಯ ಕೂಡ ಈ ಮಾರ್ಚ್ ತಿಂಗಳಲ್ಲಿ ಆಗುವುದರಿಂದ, ಅಂದರೆ ಫಿನಾನ್ಷಿಯಲ್ ಇಯರ್ ಮಾರ್ಚ್ ಎಂಡ್ ಆಗುವುದರಿಂದ ಏಪ್ರಿಲ್ 1ರಿಂದ ಹೊಸ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುವಂಥದ್ದು. ಹಾಗೆ ಮಾರ್ಚ್ ತಿಂಗಳು ಹಣಕಾಸು ವರ್ಷದ ಕೊನೆಯ ತಿಂಗಳಾದ್ದರಿಂದ ಬಾಕಿ ಇರುವ ಹಣವನ್ನು ಸರ್ಕಾರ ಬೇಗನೆ ಬಿಡುಗಡೆ ಮಾಡುತ್ತಿದೆ. ಅದಲ್ಲದೆ ಉಪಚುನಾವಣೆ ಕೂಡ ಇರುವುದರಿಂದ ಮುಂದಿನ ತಿಂಗಳು ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಉಪಚುನಾವಣೆ ಇರುವುದರಿಂದ ಮತದಾರರ ಗಮನ ಸೆಳೆಯಲು ಸರ್ಕಾರ ಈ ನಿರ್ಧಾರ ಕೈಗೊಂಡಿರುವ ಸಾಧ್ಯತೆ ಕೂಡ ಇದೆ. ಇನ್ನು ಯಾವ ಜಿಲ್ಲೆಗಳಿಗೆ ಹಣ ಜಮೆಯಾಗಿದೆ ಅಂತ ಕೂಡ ನೋಡಲಿಕ್ಕೆ ಹೋದರೆ, ನಿನ್ನೆ ಅಂದರೆ ಮಾರ್ಚ್ 25 ಸಾಯಂಕಾಲ 4 ಗಂಟೆಯಿಂದಲೇ ಹಣ ಜಮೆಯಾಗಲು ಶುರುವಾಗಿದೆ. ಮೊದಲ ಹಂತದಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಆದ್ಯತೆ ನೀಡಲಾಗಿದೆ. ಅಂದರೆ ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಯ ಫಲಾನುಭವಿಗಳಿಗೆ ಈಗಾಗಲೇ ಹಣ ತಲುಪಿದೆ. ಇಂದು ಯಾವ ಜಿಲ್ಲೆಗಳಿಗೆ ಹಣ ಬರಲಿದೆ ಅಂತ ಹೇಳಿ ನೋಡಲಿಕ್ಕೆ ಹೋದರೆ, ಇಂದು ಬೆಳಿಗ್ಗೆ 10:30ಯಿಂದಲೇ 11 ಗಂಟೆಯ ನಂತರ ಬಾಗಲಕೋಟೆ ಜಿಲ್ಲೆ, ವಿಜಯಪುರ ಜಿಲ್ಲೆ, ಗದಗ ಜಿಲ್ಲೆ, ಬೀದರ್, ರಾಯಚೂರು, ಹಾವೇರಿ ಈ 6 ಜಿಲ್ಲೆಗಳಿಗೆ ಹಣ ಜಮೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಬೆಂಗಳೂರು ವಿಭಾಗ ನೋಡಲಿಕ್ಕೆ ಹೋದರೆ, 2ನೇ ಹಂತದಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು ಮತ್ತು ದಾವಣಗೆರೆ ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗಲಿದೆ. ಇನ್ನು 4,000 ರೂಪಾಯಿ ಜಮೆಯಾಗುವಂಥದ್ದು. ಅಂದರೆ ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಕೂಡ 27ನೇ ಕಂತಿನ ಹಣ ಬಾಕಿ ಇದ್ದರೆ ಅಂಥವರಿಗೆ ಈ ಬಾರಿ ಒಟ್ಟಿಗೆ 4,000 ರೂಪಾಯಿ, ಅಂದರೆ 2 ಕಂತಿನ ಹಣ ಒಟ್ಟಿಗೆ ಸೇರಿ ಜಮೆಯಾಗುವ ಸಾಧ್ಯತೆ ಇದೆ. ಆಲ್ರೆಡಿ 6,000 ಹಣ ಕೂಡ ಬರುತ್ತೆ ಅಂತ ಕೂಡ ನಾನು ಮೊದಲಿನ ವಿಡಿಯೋದಲ್ಲಿ ತಿಳಿಸಿದೆ. ಅದು ಕೂಡ ಅದೇ ರೀತಿ 26ನೇ ಕಂತು, 27ನೇ ಕಂತು, 28ನೇ ಕಂತು ಒಟ್ಟು ಸೇರಿ ಯಾರಿಗೆಲ್ಲ ಮೊದಲು ಜಮಾ ಆಗಿಲ್ಲ ಅಂಥವರಿಗೆ 3ನೇ ಹಂತದಲ್ಲಿ 26ನೇ ಕಂತು, 2ನೇ ಹಂತದಲ್ಲಿ 27ನೇ ಕಂತು, ಅದೇ ರೀತಿ ಮೊದಲ ಹಂತದಲ್ಲಿ 28ನೇ ಕಂತು ಕೂಡ ಜಮೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಮಾರ್ಚ್ ಅಂತ್ಯದೊಳಗೆ ರಾಜ್ಯದ ಎಲ್ಲ ಜಿಲ್ಲೆಗಳ ಅರ್ಹ ಫಲಾನುಭವಿಗಳಿಗೆ ಹಣ ತಲುಪಲಿದೆ ಎಂದು ಕೂಡ ನಾನು ಮೊದಲು ಕೂಡ ವಿಡಿಯೋದಲ್ಲಿ ತಿಳಿಸಿದ್ದೆ. ಇನ್ನು ಯಾರೆಲ್ಲ ನನ್ನ ಚಾನೆಲನ್ನು ಮೊದಲನೇ ಸಲ ವೀಕ್ಷಿಸ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ನಿಮ್ಮ ಹತ್ತಿರದವರಿಗೂ ಕೂಡ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಯಾಕೆಂತ ಹೇಳಿದರೆ ಗೃಹಲಕ್ಷ್ಮಿಯ ಎಲ್ಲ ಅಪ್ಡೇಟ್ಸ್ಗಳನ್ನು ನಾನು ಈ ಚಾನೆಲ್ನಲ್ಲಿ ಹಾಕ್ತಾ ಇರ್ತೇನೆ. ಏನೆಲ್ಲ ಅಪ್ಡೇಟ್ಸ್ ಬರುತ್ತೆ, ಇನ್ನು ಅಪ್ಲಿಕೇಶನ್ ಯಾವಾಗ ಹಾಕಬೇಕು, ಯಾರಿಗೆಲ್ಲ ಹಣ ಬರುವುದಿಲ್ಲ, ಬರದವರು ಏನು ಮಾಡಬೇಕು ಎಲ್ಲ ಕೂಡ ಡೀಟೇಲ್ ಆಗಿ ನಾನು ಈ ಚಾನೆಲ್ನಲ್ಲಿ ಹಾಕ್ತಾ ಇರ್ತೇನೆ. ಮುಂದಿನ ತಿಂಗಳು ಉಪಚುನಾವಣೆ ನಡೆಯುವಂತಹ 2 ಜಿಲ್ಲೆಗಳು, ಅಂದರೆ ಅಲ್ಲಿ MLA ಸೀಟ್ ಯಾರ್ದೆಲ್ಲ ತೆರವಾಗಿದೆ ಅಂತಹ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಉಪಚುನಾವಣೆ ಇರುವುದರಿಂದ ಮತದಾರರು ದಯವಿಟ್ಟು ನಿಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಗೌರ್ಮೆಂಟಿಂದ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತಹ ಗೌರ್ಮೆಂಟನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದರೆ ನಮಗೆ ಸಾಮಾನ್ಯ ಜನರಿಗೆ ಕೂಡ ಉಪಯೋಗವಾಗುವಂತಹ ಒಂದು ಸರ್ಕಾರ ಬಂದರೆ ಸಾಮಾನ್ಯ ಜನರು ಕೂಡ ಜೀವನ ನಡೆಸಲು ಕೂಡ ತುಂಬ ಉಪಕಾರಿ ಕೂಡ ಆಗಲಿದೆ. ಈ ಫಿನಾನ್ಷಿಯಲ್ ಇಯರದ್ದು ಎಷ್ಟು ಕಂತು ಬಾಕಿ ಅಂದರೆ 12 ಕಂತು ಕೂಡ ಈ ವರ್ಷದ್ದು ಮಾರ್ಚ್ 31ರ ಒಳಗೆ ಕಂಪ್ಲೀಟಾಗಿ ಆರ್ಥಿಕ ಇಲಾಖೆಯಿಂದ ಜಮೆ ಆಗಬೇಕು, ಅಂದರೆ ಬಿಡುಗಡೆ ಆಗಬೇಕು. ಅದು ಅಮೌಂಟ್ ನಿಮ್ಮ ಫಲಾನುಭವಿಗಳ ಖಾತೆಗೆ ಯಾವಾಗ ಕೂಡ ಬರ್ಬೋದು. ಆದರೆ ಆರ್ಥಿಕ ಇಲಾಖೆಯಿಂದ, ಅಂದರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನು ಇದೆ ಅಲ್ಲಿ ನೀವು 1 ವರ್ಷದ ಹಣ ಕೂಡ ಈಗ ಆಲ್ರೆಡಿ ಬಿಡುಗಡೆ ಆಗಿರಬೇಕು. ಯಾಕಂತ ಹೇಳಿದರೆ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟಿಂಗ್ ಆಗುವಾಗಲೇ ಮಂಡನೆ ಆಗಿರುವಂತಹ ಸದನದಲ್ಲಿ ಆಲ್ರೆಡಿ ಮಂಡನೆ ಆಗಿರುತ್ತೆ, ಗೃಹಲಕ್ಷ್ಮಿ ಯೋಜನೆಗೆ ಇಷ್ಟು ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿ. ಅದು ಆಲ್ರೆಡಿ ಬಿಡುಗಡೆ ಆಗಬೇಕಾಗುತ್ತೆ ಈ 31ರೊಳಗೆ. ಆದ್ದರಿಂದ ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಆಗಿ ನಿಮ್ಮ ಅಕೌಂಟಿಗೆ ಬರುವುದು ಲೇಟ್ ಆದರೂ ಕೂಡ ಆರ್ಥಿಕ ಇಲಾಖೆಯಿಂದ ಖಂಡಿತವಾಗಿಯೂ ಎಲ್ಲ ಅಮೌಂಟ್ ಬಾಕಿ ಇರುವಂಥದ್ದು ಬಿಡುಗಡೆಯಾಗಲಿದೆ. ನಮಗೆಲ್ಲ
ತಿಳಿದಿರುವಂತೆ ರಾಜ್ಯ ಸರ್ಕಾರದ ವಿರುದ್ಧ ಅನೇಕ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೆಲವರಿಗೆ ಹಣ ಜಮೆಯಾಗುತ್ತಿದ್ದರೆ ಇನ್ನು ಕೆಲವರಿಗೆ ಸರಿಯಾದ ಸಮಯಕ್ಕೆ ಹಣ ಬರುತ್ತಿಲ್ಲ. ನಮ್ಮ ದಾಖಲೆಗಳು ಸರಿ ಇದ್ದರೂ ಹಣ ಏಕೆ ಬರುತ್ತಿಲ್ಲ, ಲಿಸ್ಟಿನಿಂದ ಹೆಸರು ತೆಗೆದಿದ್ದಾರಾ ಎಂಬ ಆತಂಕ ಕೂಡ ಜನರಲ್ಲಿತ್ತು. ಆದರೆ ಈಗ ಈ ಎಲ್ಲ ಆತಂಕಗಳಿಗೆ ತೆರೆ ಬಿದ್ದಿದೆ. ಅಂದರೆ ಇವತ್ತು 11:30ಕ್ಕೆ ನಿಮ್ಮ ಖಾತೆಗಳಿಗೆ 27ನೇ ಕಂತಿನ ಹಣದ ಜೊತೆಗೆ ಹಳೆಯ ಪೆಂಡಿಂಗ್ ಹಣವೂ ಸಹ ಜಮೆಯಾಗಲಿದೆ. ಒಟ್ಟು 8,000ವರೆಗೆ ಹಣ ಬರುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ. ಒಂದು ವೇಳೆ ನಿಮಗೆ ಹಣ ಬರುತ್ತಿಲ್ಲವೆಂದರೆ ತಕ್ಷಣ ನೀವು ಜೀವಿತ ಪ್ರಮಾಣ ಪತ್ರ ಅಂದರೆ ಲೈಫ್ ಸರ್ಟಿಫಿಕೇಟನ್ನು ಹೋಗಿ ನಿಮ್ಮ ಬ್ಯಾಂಕಿಗೆ ಹೋಗಿ ಪತ್ರವನ್ನು ಪಡೆದು ಭರ್ತಿ ಮಾಡಿ ತಕ್ಷಣ ಸಬ್ಮಿಟ್ ಮಾಡಿ. ದಾಖಲೆಗಳು ಸರಿ ಇದ್ದರೂ ಹಣ ಬರದಿದ್ದರೆ ಒಮ್ಮೆ ತಾಲೂಕು ಪಂಚಾಯಿತಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ಸ್ಟೇಟಸ್ ಚೆಕ್ ಮಾಡಿಸಿ. ಯಾರೆಲ್ಲ ಫಲಾನುಭವಿಗಳಿಗೆ 24, 25 ಮತ್ತು 26ನೇ ಕಂತಿನ ಹಣ ಬಂದಿಲ್ಲವೋ ಅಂತಹ ಪೆಂಡಿಂಗ್ ಹಣವನ್ನು ಕೂಡ ಇವತ್ತು ರಿಲೀಸ್ ಮಾಡಲು ಸರ್ಕಾರ ಕ್ರಮ ಕೈಗೊಂಡಿದೆ. ಆದ್ದರಿಂದ ಮಹಿಳೆಯರು ಇವತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ತೀರಿ. ಯಾವುದೇ ಕ್ಷಣದಲ್ಲಿ ಹಣ ಜಮೆಯಾಗುವಂತಹ ಸಂದೇಶ ಬರಬಹುದು, ಅಂದರೆ ಮೆಸೇಜ್ ಬರಬಹುದು. ನಿಮಗೆ ಎಷ್ಟು ಕಂತಿನ ಹಣ ಬರಬೇಕಿದೆ ಮತ್ತು ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಲಿಕ್ಕೆ ಮರಿಬೇಡಿ. ಅದೇ ರೀತಿ ಸರ್ಕಾರದ ಎಲ್ಲ ಯೋಜನೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಲು ಮರೆಯದಿರಿ. ಅದೇ ರೀತಿ ನಿರಂತರ ಸುದ್ದಿಗಾಗಿ ಅಪ್ಡೇಟ್ಸಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.